ಹಲೋ ಫ್ರೆಂಡ್ಸ್, ಕೋಳಿ ಮಾಂಸದಿಂದ ಕೈಮಾ ಉಂಡೆಗಳನ್ನು ಮಾಡೋ ರೆಸಿಪಿಯನ್ನು ಈ ಒಂದು ವಿಡಿಯೋದಲ್ಲಿ ಈ ರೆಸಿಪಿ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ಮಾಡೋ ವಿಧಾನ ಹಾಗೂ ಅದಕ್ಕೆ ತೆಗೆದುಕೊಂಡಿರುವಂಥ ಸಾಮಗ್ರಿಗಳನ್ನು ಹೇಳ್ತಾ ಹೋಗ್ತೀನಿ. ತೆಂಗಿನ ತುರಿ ಅರ್ಧ ಕಪ್ನಷ್ಟು ತಗೊಂಡಿದ್ದೀನಿ. ಇದನ್ನು ತೆಂಗಿನ ತುರಿ, ಖಾರದ ಪುಡಿ ಹಾಗೂ ಟೊಮೆಟೊವನ್ನೇ ಸಪ್ರೇಟಾಗಿ ರುಬ್ಬಿ ಇಟ್ಕೋಬೇಕಾಗತ್ತೆ. ಲವಂಗ ಒಂದು 5ರಿಂದ 6 ಲವಂಗವನ್ನು ತೆಗೆದುಕೊಂಡಿರುವಂಥದ್ದು. 2 ಪೀಸ್ನಷ್ಟು ಚಕ್ಕೆಯನ್ನು ತಗೊಂಡಿದ್ದೀನಿ. 1.5 ಇಂಚ್ ಶುಂಠಿಯನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. 3 ಮೀಡಿಯಮ್ ಗಾತ್ರದ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. 2 ಟೊಮೆಟೊವನ್ನು, ಮೀಡಿಯಮ್ ಗಾತ್ರದ ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ದಪ್ಪ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರು ಪುಡಿಯನ್ನು 1 ಕಪ್ನಷ್ಟು ಇಟ್ಕೊಂಡಿರುವಂಥದ್ದು. ಇದರ ಜೊತೆಗೆ 1 ಕಟ್ನಷ್ಟು ಸಂಪೂರ್ಣವಾಗಿ ಕೊತ್ತಂಬರಿ ಸೊಪ್ಪನ್ನು ಬಳಸ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಬಳಸ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ. ಕೈಮಾ ಉಂಡೆಯನ್ನು ಮಾಡೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟಿದೆ. ಹುರ್ಗಡಲೆ ಪುಡಿ 1 ಕಪ್ನಷ್ಟಿದೆ. ಗರಂ ಮಸಾಲ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟಿದೆ. ಅಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟಿದೆ. ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟಿದೆ. 1 ಮೊಟ್ಟೆಯನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ 3/4 kg ಚಿಕನನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಸ್ವಲ್ಪ ಈ ಥರ ತೆರಿಯಾಗಿ, ಅಂದರೆ ಚಿಕನ್ ಲೇಯರ್ ಅದು ಕಾಣಬೇಕು, ಚಿಕನ್ ಸ್ವಲ್ಪ ಕಾಣೋ ರೀತಿಯಲ್ಲಿ ಗ್ರೈಂಡ್ ಮಾಡಿ, ಇದಕ್ಕೆ ಯಾವುದೇ ನೀರನ್ನು ಸೇರಿಸ್ತೇನೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥದ್ದು. ನಾನು ಆಲ್ರೆಡಿ ಸಾಂಬಾರಿಗೆ ಮಸಾಲೆಯನ್ನು ಹೇಳಿದ್ನಲ್ಲ, ಅದರಲ್ಲಿ ಗರಂ ಮಸಾಲೆಗಳನ್ನೇ ಸಪ್ರೇಟಾಗಿ ರುಬ್ಬಿರ್ತಕ್ಕಂಥ ಮಿಶ್ರಣವನ್ನು ಒಂದು 5-6 ಚಮಚದಷ್ಟು ಇದಕ್ಕೆ ಸೇರಿಸ್ಕೋಬೇಕು. ಇದಕ್ಕೆ ಯಾವುದೇ ನೀರನ್ನು ಸೇರಿಸೋದಕ್ಕೆ ಹೋಗಬಾರ್ದು. ಏನು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಸಪ್ರೇಟಾಗಿ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಿಶ್ರಣ ಇದು. ಇದಕ್ಕೆ ಎಲ್ಲ ಪುಡಿಗಳನ್ನು ಹಾಕಿ ಅದ್ರ ಜೊತೆಗೆ ಮೊಟ್ಟೆ, ಹುರ್ಗಡಲೆ ಪುಡಿಯನ್ನು ನೋಡಿಕೊಂಡು ಸೇರಿಸ್ಕೋಬೇಕು. ಕೆಲವರು ಈ ಮೊಟ್ಟೆಯ ಬಿಳಿ ಭಾಗವನ್ನು ಮಾತ್ರ ಸೇರಿಸ್ಕೋತಾರೆ, ಹಾಗೂ ಬೇಕಿದ್ರೆ ಹಾಕ್ಕೋಬೋದು, ಅಥವಾ ಅರ್ಧ ಮೊಟ್ಟೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ರೆ ಸಾಕು. ಎಲ್ಲವನ್ನು ನೀಟಾಗಿ ಹದವಾಗಿ ಮಿಕ್ಸ್ ಮಾಡ್ಕೋಬೇಕು. ಹುರ್ಗಡಲೆ ಪುಡಿಯನ್ನು ನೋಡಿ ಸೇರಿಸ್ಕೊಳ್ಳಿ. ಸ್ವಲ್ಪ ಇದು ತೆಳು ಅನಿಸಿದ್ರೆ ಹುರ್ಗಡಲೆ ಪುಡಿಯನ್ನು 1 ಕಪ್ನಷ್ಟು ಪೂರ್ತಿ ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹದವಾಗಿ ನೀಟಾಗಿ ಎಲ್ಲವನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಇಷ್ಟನ್ನು ಮಾತ್ರ ಸೇರಿಸಿ ಎಲ್ಲವನ್ನು ಹದವಾಗಿ ಮಿಕ್ಸ್ ಮಾಡಿ, ಯಾವ ಒಂದು ಗಾತ್ರದಲ್ಲಿ ಉಂಡೆಗಳು ಬೇಕೋ ಆ ಒಂದು ಗಾತ್ರದಲ್ಲಿ ಉಂಡೆಗಳನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಇನ್ನೊಂದು ಕಡೆ ಒಂದು ಪಾತ್ರೆಯನ್ನು ಬಿಸಿಗೆ ಇಟ್ಟು ಗ್ಯಾಸ್ ಫ್ಲೇಮನ್ನು ಆದಷ್ಟು ಮೀಡಿಯಮ್ನಲ್ಲಿ ಇಟ್ಕೊಂಡಿದ್ದೀನಿ. ಈಗ ಒಂದು 5-6 ಚಮಚದಷ್ಟು ಎಣ್ಣೆಯನ್ನು ಹಾಕಿ, ಕುಕ್ಕಿಂಗ್ ಆಯಿಲ್ ಬಿಸಿ ಆದ ನಂತರದಲ್ಲಿ ಕೈಮಾ ಉಂಡೆಗಳನ್ನು ಅದರಲ್ಲಿ ಹಾಕಬೇಕಾಗತ್ತೆ. ಈ ಮಟನ್ ಕೈಮಾಗಿಂತನೂ ಚಿಕನ್ ಕೈಮಾ ತುಂಬಾ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಚಿಕನ್ ಕೈಮಾ ಕೆಲವು ಕಡೆ ಸಿಗುತ್ತೆ, ಕೆಲವು ಕಡೆ ಸಿಗೋದಿಲ್ಲ. ಸಿಗಲಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಚಿಕನ್ನನ್ನೇ ತಂದು ಅದನ್ನು ಬೋನ್ಲೆಸ್ ಮಾಡ್ಕೋಬೇಕು. ಫಸ್ಟು ಮೊದಲನೇದಾಗಿ ಬೋನ್ಲೆಸ್ಸನ್ನು ಮಾಡಿಕೊಂಡು ಅದನ್ನೇ ಮಿಕ್ಸಿ ಜಾರ್ನಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ತೆರಿಯಾಗಿ ಮಾಡ್ಕೋಬೇಕು. ಕಂಪ್ಲೀಟಾಗಿ ಪೇಸ್ಟ್ ಆಗಬಾರ್ದು. ಪೇಸ್ಟ್ ಆಗಿಬಿಟ್ರೆ ಅಷ್ಟು ತಿನ್ನೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ. ಸ್ವಲ್ಪ ತೆರಿಯಾಗಿ ನೀರನ್ನು ಸೇರಿಸ್ತೇನೆ. ಪೇಸ್ಟ್ ಮಾಡಿಕೊಂಡ್ರೆ ಆರಾಮವಾಗಿ ಚಿಕನ್ ಕೈಮಾ ಮನೆಯಲ್ಲೇ ರೆಡಿ ಆಗುತ್ತೆ, ಮಾಡ್ಕೋಬೋದು. ಗೊತ್ತಾಯ್ತಲ್ಲ? ಕೆಲವು ಕಡೆ ಚಿಕನ್ ಕೈಮಾ ಸಿಕ್ಕೋದಿಲ್ಲ, ಆಗ ಈ ಥರ ಕೂಡ ಮಾಡ್ಕೋಬೋದು. ಚಿಕನನ್ನೇ ತಂದು ಯಾವ ಒಂದು ಕ್ವಾಂಟಿಟಿಯಲ್ಲಿ ನಮಗೆ ಚಿಕನ್ ಕೈಮಾ ಬೇಕೋ ಆ ಒಂದು ಕ್ವಾಂಟಿಟಿಯಲ್ಲಿ ಅರ್ಧ kgನೋ 1 kgನೋ ತಂದು ಚಿಕನನ್ನೇ ಬೋನ್ಲೆಸ್ ಮಾಡ್ಕೋಬೇಕು. ಫಸ್ಟು ಮೂಳೆನೆಲ್ಲ ಸಪ್ರೇಟ್ ಮಾಡಿ ಆಮೇಲೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದನ್ನು ಕೈಮಾವನ್ನು ರೆಡಿ ಮಾಡ್ಕೋಬೋದು. ಸಣ್ಣದಾಗಿ ಆದರೆ ಪೀಸ್ಗಳನ್ನು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೋಬೇಕು. ಈಗ ರುಬ್ಬಿರ್ತಕ್ಕಂಥ ಗರಂ ಮಸಾಲೆಗಳೆಲ್ಲವನ್ನು ಹಾಕಿ ಒಂದು 2-3 ನಿಮಿಷಗಳ ಕಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುದಿಸ್ಕೋಬೇಕು. 1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಆಲ್ರೆಡಿ ಕೈಮಾ ಉಂಡೆಗೆ ಬೇರೆ ಉಪ್ಪನ್ನು ಸೇರಿಸಿದ್ದೆ. ಈ ಕೈಮಾ ತೆಳುವಾಗಿರೋದ್ರಿಂದ, ಅಂದರೆ ಮೃದುವಾಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ನೋಡಿ ತಿರುಗಿಸ್ಕೋಬೇಕು. ಇಲ್ಲಾಂದರೆ ಉಂಡೆಗಳು ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನವಾಗಿಯೇ ಉಂಡೆಗಳನ್ನು ಸ್ವಲ್ಪ ಅದು ಅರೆ ಬೆಂದಂಗಿರಬೇಕು. ಆ ಒಂದು ಅರ್ಧಂಬರ್ಧ ಬೆಂದಾಗ ಇದನ್ನು ಸ್ವಲ್ಪ ಈಸಿಯಾಗಿ ತಿರುಗಿಸ್ಕೋಬೋದು. ಕಂಪ್ಲೀಟಾಗಿ ಹಾಕಿದ ತಕ್ಷಣ ತಿರುಗ್ಸಕ್ಕೆ ಹೋದರೆ ಕೈಮಾ ಉಂಡೆಗಳೆಲ್ಲ ಒಡೆದೋಗ್ಬಿಡುತ್ತೆ. ಹಾಗಾಗಿ ಇದು ಅರ್ಧನಾದರೂ ರೋಸ್ಟ್ ಆಗಿರಬೇಕು.
ಇದಕ್ಕೆ ತೆಂಗಿನಕಾಯಿ, ಟೊಮೆಟೊ ಹಾಗೂ ಖಾರದ ಪುಡಿಯನ್ನೇ ಸಪ್ರೇಟಾಗಿ ನೀರನ್ನು ಸೇರಿಸಿ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಿಶ್ರಣವನ್ನು, ಮಸಾಲವನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು 7-8 ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲಿ ಕುದಿಸ್ಕೊಂಡ್ರೆ ಎಷ್ಟು ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಸೇರಿಸಿ ಹದವಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು 7-8 ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲಿ ಕುದಿಸ್ಕೊಂಡ್ರೆ ಆರಾಮವಾಗಿ ಚಿಕನ್ ಕೈಮಾ ಉಂಡೆ ರೆಸಿಪಿ ಮನೆಯಲ್ಲೇ ರೆಡಿ. ನೋಡಿದ್ರಲ್ಲ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾನು ಸಾಂಬಾರನ್ನು ಇಟ್ಕೊಂಡಿದ್ದೀನಿ. ನೀವು ಯಾವ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀರೋ ಆ ಒಂದು ಪ್ರಮಾಣಕ್ಕೆ ನೋಡಿ ಸಾಮಗ್ರಿಗಳನ್ನು ಸೇರಿಸ್ಕೊಳ್ಳಿ. ಇಷ್ಟು ಒಂದು ಹದದಲ್ಲಿ ಸಾರನ್ನು ನಾನು ಇಟ್ಟಿದ್ದೀನಿ. ಈ ಒಂದು ಹದದಲ್ಲಿದ್ದರೆ ಸಾಕು ಸಾರು. ಗೊತ್ತಾಯ್ತಲ್ಲ, ಚಿಕನ್ ಕೈಮಾವನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ. ಮಟನ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದನ್ನು ಬೋನ್ಲೆಸ್ ಮಾಡಿ ರುಬ್ಬೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಚಿಕನನ್ನು ಆರಾಮವಾಗಿ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಕುದಿಸ್ಕೊಂಡ ನಂತರದಲ್ಲಿ ಚಿಕನ್ ಕೈಮಾ ಉಂಡೆ ಸಾಂಬಾರು ತಿನ್ನೋದಕ್ಕೆ ರೆಡಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಚಿಕನ್ ಕೈಮಾ ಉಂಡೆ ಸಾಂಬಾರನ್ನು ಮಾಡ್ಕೋಬೋದು ಅಂತ. ಇದನ್ನು ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ಜೊತೆ ಅಥವಾ ಬಿಸಿ ಅನ್ನದ ಜೊತೆ, ಒಗ್ಗರಣೆ ಅನ್ನ ಅಂತ ಹೇಳ್ತೀವಲ್ಲ, ಒಗ್ಗರಣೆ ಅನ್ನದ ಜೊತೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ, ಈ ರೆಸಿಪಿಗಳೆಲ್ಲ ನಿಮಗೆ ಇಷ್ಟ ಆಗ್ತಾ ಹೋದರೆ ಮರೀದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಷ್ಟು ನೋಟಿಫಿಕೇಷನ್ಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.